ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಯಿತು ವ್ಲಾಗ್ಸ್ ಹಾಕೋಕ್ಕಾಗಲಿಲ್ಲ. ಯಾಕೆ ಅಂತಂದರೆ ಅಮ್ಮನ ಮನೇಲಿದ್ದೆ. ಅಮ್ಮನ ಮನೇಲಿದ್ದಾಗ ಸ್ವಲ್ಪ ವ್ಲಾಗ್ಸ್ ಮಾಡೋದಕ್ಕೆ ನಂಗೆ ಅಷ್ಟು ಕಂಫರ್ಟಬಲ್ ಇರೋದಿಲ್ಲ. ಕಂಫರ್ಟಬಲ್ ಅನ್ನೋದಕ್ಕಿಂತ ಅಲ್ಲಿ ಹೋಗಿ ಮಾತಾಡೋದು ಅದೇ ಅಂದರೆ ಸ್ವಲ್ಪ ಒಂದು ಇದ್ರೊಳಗೆ ನನಗೆ ಏನೋ ಮಾಡಬೇಕು, ವಿಡಿಯೋ ಮಾಡಬೇಕು, ಈ ಥರದ್ದೊಂದು ಭಾವನೆನೇ ಬರೋದಿಲ್ಲ. ಜಸ್ಟ್ ಹಾಗೆ ಆ ಟೈಮ್ನ ಎಂಜಾಯ್ ಮಾಡ್ತಾ ಇರ್ತೀನಿ. ಅಕ್ಕ ಪಾಪು ಎಲ್ಲ ಇದ್ರಲ್ಲ, ಹಾಗಾಗಿ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಅದ್ರೊಳಗೆ ಒಂದಿಷ್ಟು ಸಣ್ಣ ವಿಡಿಯೋನ ಮಾಡ್ಕೊಂಡಿದ್ದೀನಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಅದಕ್ಕೂ ಮುಂಚೆಗೆ ನಾವು ಇವತ್ತು ನನ್ನ ಬರ್ತಡೇ ಟ್ರೀಟ್ಗೆ ಎಲ್ಲೂ ಯಾರಿಗೂ ಏನೂ ಕರ್ಕೊಂಡು ಹೋಗಿರಲಿಲ್ಲ. ಅವರೇ ಮಾಡಿದ ಅಡುಗೆ ಊಟ ಮಾಡಿದ್ರಲ್ಲ ಅಂತ ಹೇಳಿ ಸರಿ ಊಟಕ್ಕೆಲ್ಲಾದರೂ ಹೋಗೋಣ ಅಂದೆ. ನಮ್ಮ ಮನೆಯವ್ರು ಓಕೆ ಅಂತ ಅಂದು ಇಲ್ಲಿ ಕರ್ಕೊಂಡು ಹೋಗಿದ್ರು. ಹಾಗೆ ಊಟ ಮಾಡಿಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗೋಕ್ಕೂ ಮುಂಚೆಗೆ ಅಮ್ಮ ಅಕ್ಕ ನನಗೊಂದು ಏಪ್ರಿಲ್ ಫುಲ್ ಮಾಡ್ತೀನಿ ಅಂತ ಸಣ್ಣ ಜಲಕ್ ಕೊಟ್ಟಿದ್ರು. ಹಾಗಾಗಿ ಇವತ್ತು ನಾನು ನಮ್ಮ ಅಮ್ಮಂಗೆ ಒಂದು ಸ್ವಲ್ಪ ಏನಾದರೂ ಫ್ರ್ಯಾಂಕ್ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫ್ರ್ಯಾಂಕ್ ಅಲ್ಲ, ಸುಮ್ಮನೆ ಜಸ್ಟ್ ಏನೋ ಒಂದು ಹೇಳ್ತೀನಿ, ಪ್ರಗತಿ ಬರಲ್ಲ ಹಾಗೆ ಹೀಗೆ ಅಂತ. ಅದಕ್ಕೆ ಅಮ್ಮ ಕಣ್ಣಲ್ಲಿ ನೀರು ಹಾಕೋಷ್ಟು ಪಾಪ ಬೇಜಾರಾಗ್ಬಿಟ್ರು. ಈ ಒಂದು ವಿಚಾರಕ್ಕೆ ನಾನು ಪ್ರ್ಯಾಂಕ್ಗಳಿಗೆಲ್ಲ ಕೈ ಹಾಕೋದಿಲ್ಲ, ಸ್ವಲ್ಪ ಬೇಜಾರಾಗ್ಬಿಡುತ್ತೆ. ನೀವೇನ್ ಮಾಡುದು ಇಲ್ಲ ಬೇಡ, ಅದಕ್ಕೆ ಲೇಟ್ ಆಗಿದೆ ಇವತ್ತು. ಬರಲ್ಲ ಅಂದ್ರೆ ಬರಲ್ಲ, ನಾನು ಏನ್ ಹೇಳಿದ್ರು ಬರಲ್ಲ ನಾನು. ಒಂದು ಅಂತಾರಲ್ಲ ಬರಲ್ಲ, ನಾವು ಕರ್ಕೊಂಡು ಹೋಗುವಂತ ಅಂದೆ. ಬೈದು ನೀನೇನು ಹೌದಂತೆ ಮಾಡ್ತಾನೆ ಇರ್ತಾನ ಪಾಪ ಡ್ಯಾಡಿ ಕೆಲ್ಸಕ್ಕೆ ಹೋಗ್ಲಿ, ನಾನು ಬೇಕಾದ್ರೆ ಮನೇಲಿ ಇರ್ತೀನಿ, ಅಡುಗೆ ಮಾಡ್ತೀನಿ. ಅಮ್ಮ ಏನೋ ಬೈತಂತೆ, ಅದಕ್ಕೆ ಬರ್ತೀನಿ. ಏನೋ ಹಂಗಂತಾಳೆ, ಅಮ್ಮ ಬೈತಂತ ಬರಲ್ಲ ಅಂತಾಳೆ. ನಾನೇ ಬೈದಿದ್ದು, ಅಮ್ಮನೇ ಬೈತದೆ. ಎತ್ತಿ ಹುಟ್ಟಿ ಸಾಕಿ ಸರಿಯಾಗಿ ಮಾಡ್ತಾ ಇದೆಯಾ ಬಿಡು ಅಂದು. ಪಾಪನು ಹೊಡೆದ್ರು ಬರ್ಲಿಲ್ಲ, ಅದಕ್ಕೆ ಇದೆಲ್ಲ ಮಕ್ಳು ನಮ್ಮ ಮಾತು ಕೇಳೋದಿಲ್ಲಕ್ಕ, ಅವ್ರ ಹೇಳ್ದಾಗ ನಾವ್ ಕೇಳ್ಬೇಕು. ಫೋನ್ ಮಾಡ್ತಾ ಇಲ್ಲ ತಾನೇ, ಅಲ್ಲಿ ನೋಡ್ಕೊಂಬಾವು. ಆಯ್ತು ಕರ್ಕೊಂಬ, ಕೇಳವ್ನ. ಅಮ್ಮ ಎಲ್ಲ ಪ್ರೀತು ಎಲ್ಲೈತೆ ಇದು ಅಮ್ಮ, ಅಮ್ಮ ಇಲ್ಲ, ಅಮ್ಮ ಓದಿಲ್ಲಲ್ಲ. ಅಳನೆ ಬಂದ್ಬಿಟ್ಟು ನಮ್ಮ ಅಮ್ಮನ ಅಳಿಸ್ಬಿಟ್ಟಿದೀನಿ. ಏಪ್ರಿಲ್ ಫುಲ್, ನನಗೆ ಏಪ್ರಿಲ್ ಫುಲ್ ಮಾಡಿದ್ರ ಅಲ್ಲಿಗೆ ನಾನು ಮಾಡಿದೆ. ಏನೋ ಇರಬೇಕು ಅನ್ನಿಸ್ತಿತ್ತು. ನಮ್ಮ ಅಮ್ಮಗಳು ಬಂತು, ಸಕ್ಸಸ್ ಆಯ್ತು ಬೇಬಿ. ಏನು ಬೇಕಾ? ಹಾಂ, ಯಾಕೆ ಏನು ಹೇಳ್ದೆ? ಇವಳು ಬರ್ದಂಗೆ ಆಗ್ಬಿಟ್ಲಲ್ಲ ಅಂತ ಹೇಳ್ತಾ ಇತ್ತು. ನಾನೇ ನೀನು ಸುಮ್ಮನೆ ಏನೋ ಬರಲ್ಲ ಅಂತ ಹೇಳ್ತೀಯ ಅಂತ ಅನ್ಕಂಡೆ. ಮೊಮ್ಮಕ್ಳು ಅಂದರೆ ತುಂಬ ಇಷ್ಟ ನಮ್ಮ ಅಮ್ಮಂಗೆ. ಅದರಲ್ಲಿ ಹಂಗೇನಾದರೂ ಬರಲ್ಲ ಅಂದರು, ಹಂಗಂದ್ರು ಹಿಂಗಂದ್ರು ಅಂದಾಗ ಅಳುನೇ ಬಂದ್ಬಿಡುತ್ತೆ, ಅಷ್ಟು ಪ್ರೀತಿಯಿಂದ ಸಾಕಿದ್ದಾರೆ.
ಸುಮಾರು ಜನ ನಮ್ಮ ಅಕ್ಕನ ಮಗನ ನೋಡಿರಲಿಲ್ಲ, ಅಂದರೆ ಅವ್ನ ಫೇಸ್ ರಿವೀಲ್ ಮಾಡಿರಲಿಲ್ಲ. ಒಂದು ರೀಸನ್ ಅಮ್ಮನ ಮನೇಲಿ ಅಮ್ಮನ ಕೈಯಾರೆ ಮಾಡಿಸ್ಬೇಕು ಅಂತ, ಹಾಗಾಗಿ ಅದ್ರದ್ದೊಂದು ವಿಡಿಯೋ ಇತ್ತು, ಅದನ್ನೆಲ್ಲ ಮಾಡಿಕೊಟ್ಟೆ. ಅದ್ರ ಸಣ್ಣ ಜಲಕ್ ನನ್ನ ವಿಡಿಯೋದಲ್ಲಿ ಹಾಕಿದ್ದೀನಿ. ನಿಮ್ಗೆ ಬೇಕು ಅಂದರೆ ಫುಲ್ ವಿಡಿಯೋ ನಮ್ಮ ಅಕ್ಕನ ಚಾನಲ್ ನೋಡ್ಬೋದು. ಅದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇನ್ನು ಬೆಳಗ್ಗೆ ಎದ್ದು ಆ ಒಂದು ವೈಬೇ ಬೇರೆ ಅಲ್ವಾ. ನಾನು ಪ್ರತಿ ಸಲ ಅಮ್ಮನ ಮನೆಗೆ ಬಂದಾಗ ಈ ಬೆಳಗಿನ ಒಂದು ವಾತಾವರಣಕ್ಕೆ ತುಂಬ ಇಷ್ಟಪಟ್ಬಿಡ್ತೀನಿ. ಹಾಗಾಗಿ ಆ ಒಂದು ಇದನ್ನು ಜಾಸ್ತಿ ಎಂಜಾಯ್ ಮಾಡ್ತೀನಲ್ಲ, ಅಷ್ಟೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕಾಗತ್ತೆ. ಇನ್ನು ಮನೆಯಿಂದ ಸ್ವಲ್ಪ ಎಲ್ಲ ಲಾಸ್ಟ್ ಯುಗಾದಿ ಹಬ್ಬಕ್ಕೆ ಸಗಣೀರು ಹಾಕಿ ಸಾರಿಸಿ ಎಲ್ಲ ಕ್ಲೀನ್ ಮಾಡಿದ್ದು. ಸರಿ, ಇವಾಗ ಮಾಡ್ಬೇಕಂತ ಅಮ್ಮ ಸಗಣಿ ಎಲ್ಲ ಎತ್ತಿಟ್ಕೊಂಡಿದ್ರು. ಇನ್ನು ಬೆಳಗ್ಗೆ ಅಂತ ಅಂದರೆ ಬಿಸಿಲು ಕಡಿಮೆ, ಮನೆಯಿಂದ ತುಂಬ ತಣ್ಣಗಿರುತ್ತೆ. ಅಲ್ಲಿ ಏನು ಬೇಕಾದ್ರೂ ಕೆಲಸ ಮಾಡ್ಬೋದು. ಬಿಸಿಲು ಶುರುವಾದ್ಮೇಲೆ ನಿಜವಾಗ್ಲೂ ಕೆಲಸ ಮಾಡೋಕ್ಕೆ ಆಗ್ತಾಯಿಲ್ಲ. ಮರ ಇರೋ ಕಡೆ ಹುಡ್ಕೊಂಡು ಹುಡೋಗೋಣ ಅನಿಸುತ್ತೆ. ತಂಪು ಮರ ಇರೋ ಕಡೆ ಸ್ವಲ್ಪ ಗಾಳಿ ಬೀಸುತ್ತಲ್ಲ, ಹಾಗಾಗಿ ಮನೆ ಒಳಗಡೆ ಎಂಟ್ರಿ ಆಗೋಕ್ಕೂ ಇಷ್ಟ ಆಗ್ತಾಯಿಲ್ಲ. ಆಚೆನೇ ಫುಲ್ಲು ಟೈಮ್ ಪಾಸ್ ಮಾಡಿದ್ದೀವಿ ನಾವೆಲ್ಲರೂ, ಅಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಅದೇ ಇದನ್ನೆಲ್ಲ ಹಾಕಿ ರಂಗೋಲೆ ಬರೆಯೋಣ ಅಂತ. ನನಗೆ ರಂಗೋಲೆ ಬರೆಯೋಕ್ಕೆ ಬರಲ್ಲ, ಸೊ ಅದನ್ನು ತುಂಬ ಇದು ಮಾಡ್ತಾ ಇದ್ದೆ, ಯಾಕೆ ಬರ್ತಾ ಇಲ್ಲ ಅಂತ. ಇನ್ನು ನಮ್ಮ ಅಕ್ಕ ಬಂದು, ನಮ್ಮ ಅಕ್ಕ ಚೆನ್ನಾಗಿ ಬರೀತಾರೆ ಅಂತ ಯಾವಾಗಲೂ ಹೇಳ್ತೀನಲ್ವಾ, ಸ್ವಲ್ಪ ರಂಗೋಲಿಯಲ್ಲಿ ಬೇಸಿಕ್ ನಾನು ಏನೋ ಮಿಸ್ಟೇಕ್ ಮಾಡ್ತಾ ಇದ್ದೆ, ಅದನ್ನೆಲ್ಲ ಕರೆಕ್ಟ್ ಮಾಡಿಕೊಟ್ರು. ಸಗಣೀರು ಹಾಕಿ ಬಿಟ್ಬಿಟ್ಟು ಆಮೇಲೆ ರಂಗೋಲಿ ಹಾಕೋಣ ಅಂತ. ಏನಂದರೆ ಹೆಜ್ಜೆ ಗುರುತೆಲ್ಲ ಬಂದುಬಿಡುತ್ತೆ, ಸ್ವಲ್ಪ ಡ್ರೈ ಆಗಲಿ ಅಂತ. ಅಷ್ಟರಲ್ಲಿ ನಮ್ಮ ಅಕ್ಕನ ಮಗ ಎದ್ದಿದ್ದ, ಅವನ್ನ ಒಂದು ಸ್ವಲ್ಪ ಹೊತ್ತು ಎತ್ಕೊಂಡು ಅಲ್ಲೆಲ್ಲ ಅವ್ನಿಗೆ ಹೆಂಗೆ ಗೊತ್ತಾ, ಅಲ್ಲಿ ಇದು ಇಲ್ಲಿ ಬಂದ ತಕ್ಷಣ ನಮ್ಮ ಬೈರು ನೋಡಿದ್ರೆ ಹಿಂಗೆ ಟಕ್ ಅಂತ ನೋಡ್ತಾನೆ. ಆಮೇಲೆ ರೋಡಲ್ಲಿ ಗಾಡಿ ಎಲ್ಲ ಓಡಾಡ್ತಾ ಇರ್ತದೆ, ಅದನ್ನೆಲ್ಲ ನೋಡ್ತಾನೆ. ಆಮೇಲೆ ಗಿಡ ಯಾರಾದ್ರೂ ಸೌಂಡ್ ಮಾಡಿದ್ರೆ, ಜನ ಜಾಸ್ತಿ, ಎಲ್ಲರ ಮುಖ ನೋಡ್ಕೊಂಡು ಅವ್ನಿಗೆ ನೋಡೋಕ್ಕೆ ಒಂಥರ ಖುಷಿ ಆಗ್ಬಿಟ್ಟಿದೆ. ಎಲ್ಲರನ್ನೂ ನೋಡ್ತಾ ಇರ್ತಾನೆ ಹಂಗೆ ಕಣ್ಣು ಬಿಟ್ಕೊಂಡು. ಹಂಗೆ ಅವ್ನು ಒಂಥರ ಕ್ಯೂಟಾಗಿ ಚೆನ್ನಾಗಿತ್ತು. ಅವನಿನ್ನೂ ತುಂಬ ಚಿಕ್ಕವನಲ್ಲ. ನಾನು ಹೇಳಿದ್ನಲ್ಲ, ವರ್ಷದ ಕೆಳಗಿನ ಮಕ್ಕಳು ಮುದ್ದಾಡೋಕ್ಕೆ, ಇಟ್ಕೊಳ್ಳೋಕ್ಕೆ, ಮಾತಾಡೋಕ್ಕೆ ಸಿಕ್ಕಾಬಿಟ್ಟೆ ಇಷ್ಟ ಆಗುತ್ತೆ. ದೊಡ್ಡವರಾದ್ಮೇಲೆ ಅಷ್ಟು ಒಂಥರ ಇಷ್ಟ ಆಗಲ್ಲ ನನಗೆ, ಎಸ್ಪೆಷಲಿ ನನಗೆ ಮಾತ್ರ. ಇನ್ನು ಯಾವುದೋ ಒಂದು ಗೂಗಲಲ್ಲಿ ಡಾಟಿಂದ ಒಂದು ರಂಗೋಲೆ ನೋಡಿಕೊಂಡು ಅದನ್ನು ಬರೆಯೋಕ್ಕೆ ಶುರು ಮಾಡಿದೆ. ಆಮೇಲೆ ನಮ್ಮ ಅಕ್ಕ ಬಂದರು, ಸ್ವಲ್ಪ ಹೇಳ್ಕೊಟ್ರು. ಆವಾಗ ನನಗೆ ಅರ್ಥ ಆಯಿತು, ರಂಗೋಲಿಯಲ್ಲಿ ನಾನು ಇಷ್ಟೆಲ್ಲ ಮಿಸ್ಟೇಕ್ ಮಾಡ್ತಾ ಇದ್ದೀನ ಅಂತ ಹೇಳ್ಬಿಟ್ಟು. ಎಷ್ಟು ಕರೆಕ್ಷನ್ ಮಾಡಿದ್ರು ಅಂದರೆ, ಆ ಸಣ್ಣ ಕರೆಕ್ಷನಿಂದ ರಂಗೋಲಿ ಎಷ್ಟು ಬ್ಯೂಟಿಫುಲ್ ಆಗಿ ಬರ್ತಾಯಿತ್ತು. ನಾನು ಕೈಯಲ್ಲಿ ಫಾಸ್ಟಾಗಿ ಹಿಂಗೆ ಎಳಿತಾ ಇದ್ದೆ. ಹಂಗೆ ಎಳೆದ್ರಿಂದ ನನಗೆ ಲೈನ್ಗಳು ಕರೆಕ್ಟಾಗಿ ಬರ್ತಾ ಇರಲಿಲ್ಲ ನೋಡಿ. ಅದನ್ನು ನಮ್ಮ ಅಕ್ಕ ಯಾವಾಗಲೂ ಯಾಕೆ ಈ ಥರ ಒಂದೇ ಒಂದು ಸ್ಟಾರ್ ಥರ ಬರೀತೀಯಾ, ಇದನ್ನು ಇನ್ನೂ ಜಾಸ್ತಿ ಬೆಟರ್ ಮಾಡ್ಬೋದು ಅಂತ ಹೇಳಿ ಇಷ್ಟು ದೊಡ್ಡದು ಮಾಡಿಸಿದ್ರು. ನಂಗೆ ಇದೆಲ್ಲ ಐಡಿಯಾನೇ ಇಲ್ಲ. ಸೊ ಇದಕ್ಕೆ ಇನ್ನೊಂದು ಡಾಟ್ ಇಕ್ಕಿದ್ರೆ ಮತ್ತು ಹಿಂಗೆ ಹೇಳಿದ್ರೆ ಇದೇ ಇಷ್ಟು ದೊಡ್ಡದಾಗುತ್ತೆ. ಹೂವನ್ನ ಆ ಥರ ಯಾಕೆ ಬರದೆ, ಈ ಥರ ಬರೆದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಮತ್ತು ಇದನ್ನು ಹೆಂಗೆ ದೊಡ್ಡದು ಮಾಡ್ಕೊಬೋದು. ಹಾಗೆ ಸುಮಾರು ಆಮೇಲೆ ಸಣ್ಣ ಟಿಪ್ ಅಂದರೆ ಸಣ್ಣ ವಿಡಿಯೋಗಳು ಎಷ್ಟೊಂದು ಅಂತ ಇದೆಲ್ಲ ಇದೆ ನೋಡಿ. ನಾನು ಸ್ವಸ್ತಿಕ್ ಅಂದರೆ ಆ ಸ್ಟಾರ್ ಬರೀತಾ ಇದ್ನಲ್ಲ, ಅದು ರಾಂಗ್ ಬರೀತಾ ಇದ್ದೆ. ಮತ್ತು ಇದು ಅಷ್ಟೇ, ಈ ಥರ ಶಾರ್ಪ್ ಮಾಡಬಾರ್ದು, ಇಲ್ಲೇ ಹಾಳಾಗ್ತಾ ಇರೋದು ರಂಗೋಲಿ, ಈ ಥರ ಬರ್ಬೇಕಂತ ಹೇಳಿ. ಆ ಥರದಲ್ಲಿ ತುಂಬ ಗೊತ್ತಿರಲಿಲ್ಲ, ಸಿಕ್ಕಾಪಟ್ಟೆ ರಾಂಗ್ ಮಾಡಿ ಕೈಗೆ ಬಂದಂಗೆಲ್ಲ ಬರೀತಾ ಇದೆ ನೋಡಿ. ಕೈ ತುಂಬ ಸ್ಪೀಡಾಗಿ ಹೋಗುತ್ತೆ. ಅಭ್ಯಾಸ ಇಲ್ಲ, ನನಗೆ ಬರಲ್ಲ, ಆದರೂ ಸ್ಪೀಡಾಗಿ ತಿರುಗಿಸ್ತೀನಲ್ಲ, ಅಲ್ಲಿ ಮಿಸ್ಟೇಕ್ ಆಗ್ತಾ ಇದೆ. ನಿಧಾನಕ್ಕೆ ಮಾಡು, ಸ್ವಲ್ಪ ಬರುತ್ತೆ ಅಂತ ಹೇಳ್ಬಿಟ್ಟು ಅದ್ರೊಳಗೆ ಎಷ್ಟು ಆಲ್ಮೋಸ್ಟ್ ಮರ್ತೇ ಬಿಟ್ಟೆ ನಾನು. ಒಂದಿಷ್ಟು ವಿಡಿಯೋ ಮಾಡಿದ್ದೀನಲ್ಲ, ಅದ್ರಲ್ಲಿ ನೋಡ್ಕೊಂಡು ಬರೆದ್ರೆ ಬರಿಬೋದು. ಎಷ್ಟು ಡಿಸೈನ್ಸ್ ಅಂತ ಅಂದರೆ ಹೊಸ್ಲು ಮೇಲೆಲ್ಲ ಈ ಥರ ಬರಿಬೋದು. ಯಾಕೆ ಎಷ್ಟೊಂದು ರಿಸ್ಕ್ ಬರೋದೇ ಇಲ್ಲ ಅಂತ. ಶೇಪೆಲ್ಲ ಹಾಳು ಮಾಡ್ತೀಯಾ, ಹೂವು ಎಲ್ಲ ದೊಡ್ಡದಾಗಿ ಬರೆಯೋಕ್ಕೆ ಹೋಗ್ತೀಯ, ಲೈನೆಲ್ಲ ತುಂಬ ದೊಡ್ಡದಾಗಿ ಬರುತ್ತೆ, ಹಂಗೆ ಅಂತ ಹೇಳ್ಬಿಟ್ಟು ಒಂದಿಷ್ಟೆಲ್ಲ ಇವತ್ತು ರಂಗೋಲೆ ಸೆಷನ್ ಅಂತಲೇ ಹೇಳ್ಬೋದು. ಸುಮ್ಮನೆ ಅಲ್ಲಿ ಬರೆಯೋಕ್ಕೆ ತಡವರಿಸ್ತಾ ಇದ್ನಲ್ಲ, ಅದಕ್ಕೆ ಬಂದುಬಿಟ್ಟು ಹಾಗೆ ಒಂದಿಷ್ಟು ಹೇಳ್ಕೊಟ್ರು. ನಂಗೆ ಮೊದಲೇ ಹೇಳ್ಕೊಟ್ಟಿದ್ದೆ, ಇನ್ನೂ ಚೆನ್ನಾಗಿ ಬರಿತಾ ಇದ್ನಲ್ಲ ಅಂತೇಳಿ. ನೋಡಿ, ಲೈನೆಲ್ಲ ದೊಡ್ಡದಾಗಿ ಎಳಿತೀನಿ, ಅಷ್ಟು ದೊಡ್ಡದಾಗಿ ಬೇಡ, ಈ ಥರ ಬರ್ಬೇಕಂತೇಳಿ. ಮತ್ತು ಅದರೊಳಗಡೆ ಹೆಂಗೆ ಎಕ್ಸ್ಟ್ರಾ ಅದು ಡಿಸೈನ್ನ ಎಕ್ಸ್ಟ್ರಾ ಮಾಡ್ಕೋಬೋದು, ಆ ಥರ ಸಿಕ್ಕಾಪಟ್ಟೆ ಹೇಳ್ಕೊಟ್ರು. ನನಗೆ ಇಷ್ಟೇನಾ ಅಂತ ಆಮೇಲೆ ಅನಿಸ್ತು. ನಂಗೆ ಆ ಸರ್ಕಲ್ ಹಾಕೋದು ನೋಡಿ, ಅವ್ರು ದೊಡ್ಡದು ಮಾಡಿ ಒಳಗಡೆಯಿಂದ ಹೋದ್ರು. ನಾನು ಚಿಕ್ಕದ್ರಿಂದ ದೊಡ್ಡದು ಮಾಡೋಕ್ಕೆ ಹೋಗ್ತಾಯಿದ್ದೆ, ಅದಕ್ಕೆ ಅದೆಲ್ಲ ರಾಂಗಾಗಿ ಬರ್ತಾಯಿತ್ತು. ಹೆಂಗೋ ಎಷ್ಟೊಂದು ಟಿಪ್ಸು ಸಿಕ್ತು. ಸೊ ಇನ್ಮೇಲೆ ನಾನು ಒಂಚೂರು ರಂಗೋಲಿ ಬೆಟರ್ ಮಾಡ್ಕೊಳ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಅದೇ ನೆನಪಿರಲ್ಲ ನನಗೆ, ಅದು ಅಭ್ಯಾಸ ಆಗ್ತಾ ನೆನಪಾಗುತ್ತೆ ಅನಿಸುತ್ತೆ. ಅಭ್ಯಾಸ ಇಲ್ವಲ್ಲ, ಹಂಗಾಗಿ ನೋಡಿ. ಅದು ಹೂವನೂ ಅಷ್ಟೇ, ಫಸ್ಟ್ ಸ್ಟಾರ್ಟಿಂಗ್ ಅಷ್ಟು ದೊಡ್ಡದು ಬರಿಬಾರ್ದಿತ್ತು. ಅಂದರೆ ಇಷ್ಟೇ ಸಣ್ಣ ಲೈನಲ್ಲಿ ಎಳಿಬೇಕು, ಅವಾಗಲೇ ಅದು ಚೆಂದ ಬರುತ್ತೆ ಅಂತ ಹೇಳಿ ಒಂದು ಸಣ್ಣ ಸ್ಟಾರಲ್ಲಿ ಅಂದರೆ ಇಂಟು ಹಾಕಿ ಎಷ್ಟು ರಂಗೋಲಿ ಬರೀತಾರೆ ಅಂತ ಅದೆಲ್ಲ ಹೇಳ್ಕೊಡ್ತಾ ಇತ್ತು ನಮ್ಮಕ್ಕ. ಇಂಟು ಹಾಕ್ಬಿಟ್ಟು ಅದರೊಳಗೆ ಸಿಕ್ಕಾಬಿಟ್ಟೆ ಡಿಸೈನ್ಸ್ ಮಾಡ್ತಾರೆ ಅಂತ. ಕೊನೆಗೆ ಒಂದು ಅರ್ಧ ಗಂಟೆ ಏನೇನೋ ಹೇಳ್ಕೊಟ್ಟು ಸಿಕ್ಕಾಪಟ್ಟೆ ಡಿಸೈನ್ಸ್. ಇಷ್ಟೆಲ್ಲ ನಮ್ಮ ಅಕ್ಕಂಗೆ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ.
ಹೆಂಗೆ ಕಲ್ತ್ಕೊಂಡೆ ಅಂದರೆ ಇವ್ರು ಬರ್ದಿರ್ತಾರಲ್ಲ ಅದನ್ನ ನೋಡ್ತಾ ಇರ್ತೀನಿ ಹಂಗೆ ಬರುತ್ತೆ ಅಂತ ಹೇಳಿದ್ರು. ನನಗೆ ಅಷ್ಟು ಅಬ್ಸರ್ವ್ ಮಾಡಿಲ್ಲ ಅಂದ್ಕೊಳ್ತೀನಿ, ಅದಕ್ಕೆ ಬಹುಶಃ ರಂಗೋಲಿಯಲ್ಲಿ ವೀಕ್ ಇದೆ. ಇನ್ಮೇಲೆ ಚೆನ್ನಾಗಿ ಬರೀತೀನಿ, ಅಂದರೆ ಒಂದು ಬೇಸಿಕ್ ಟಿಪ್ಸ್ ಎಲ್ಲ ಗೊತ್ತಾಯ್ತಲ್ಲ ಹಾಗಾಗಿ. ಸೊ ಇಷ್ಟ ಆಯಿತು ಇವತ್ತು. ಅದಾದ ತಕ್ಷಣ ನನ್ನ ಮನೆ ಹತ್ರ ನನ್ನ ವ್ಯೂವರ್ಸ್ ಬಂದಿದ್ರು. ಅವ್ರ ರಿಲೇಷನ್ ಏನೋ ಇಲ್ಲಿ ಮನೆಗೆ ತಗೊಂಡು ಮನೆ ಕಟ್ಟಿಸಿ ಗ್ರೂಪ್ ಪ್ರವೇಶ ಮಾಡ್ತಿದ್ರಂತೆ. ಅವ್ರು ನನ್ನ ರೆಗ್ಯುಲರ್ ವ್ಯೂವರ್. ಸೊ ಹಾಗಾಗಿ ಬಂದು ಮಾತಾಡ್ಸ್ಕೊಂಡು ಸುಮಾರು ಹೊತ್ತು ಅಂದರೆ ಕಂಪ್ಲೀಟಾಗಿ ಅವ್ರಿಗೆ ಎಲ್ಲ ನಮ್ಮ ವಿಷಯ ಗೊತ್ತಿರೋದ್ರಿಂದ ನಾವು ಅವ್ರ ಮನೆಯವರೇ ಅನ್ನೋ ಥರ ನಮ್ಮ ಜೊತೆ ಮಾತಾಡ್ತಾರೆ. ಬಂದು ಆಮೇಲೆ ಕರೆದ್ರು, ನಾವು ಹೋಗೋಕ್ಕಾಗಲಿಲ್ಲ, ಪಾಪು ಎಲ್ಲ ಮನೇಲಿ ಇದ್ದಿದ್ದರಿಂದ ಸರಿ ಬರ್ತೀವಿ ಅಂತ ಹೇಳಿದ್ವಿ. ಸೊ ಇದು ನೆಕ್ಸ್ಟ್ ಬ್ಲಾಗ್ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಪ್ರಗತಿಗೆ ಮೂಗ್ ಚುಚ್ಚಾನ ಅಂತ ಹೊರಟಿದ್ದೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಪ್ರಗತಿಗೆ ಒಂದು ಸ್ಪೆಷಲ್ ಡೇ ಅಂತ ಹೇಳ್ಬೋದು. ಪ್ರಗತಿಗೆ ಮೂಗ್ ಚುಚ್ಚಾನ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸುಮಾರು ದಿನದಿಂದ ಆಗ್ಲೇ ಒಂದು ವರ್ಷದಿಂದ ಅನ್ಕೊಳ್ತಾ ಇರೋದು ಕರ್ಕೊಂಡು ಹೋಗೋಣ ಮೂಗ್ ಚುಚ್ಚಾನ ಅಂತ ಹೇಳಿ. ಟೈಮೇ ಕೊಡ್ ಬಂದಿರ್ಲಿಲ್ಲ. ಸರಿ ಹೆಂಗೋ ಮನೇಲಿ ಇದ್ವಿ ಅಲ್ವಾ, ಅಮ್ಮನ ಮನೇಲಿ ಸ್ವಲ್ಪ ಫ್ರೀ ಇದ್ವಿ, ರಜಾ ಇತ್ತು. ಸರಿ ಹೋಗಿ ಕಿವಿ ಚುಚ್ಕೊಂಡ್ ಬಂದ್ಬಿಡೋಣ ಅಂತ ಹೇಳಿ ನೆಲಮಂಗ್ಲಕ್ಕೆ ಹೊರಟಿದ್ದೀವಿ. ಪ್ರಗತಿಗೆ ಕಿವಿ ಚುಚ್ಚಿದ್ದು ಅಲ್ಲೇನೆ, ಕಿವಿ ಚುಚ್ಚಿದಲ್ಲೇ ಈಗ ಮೂಗ್ ಚುಚ್ಬಿಡೋಣ ಅಂತ. ನನ್ಗೂ ಕೂಡ 7th ಸ್ಟ್ಯಾಂಡರ್ಡ್ ರಜದಲ್ಲಿ ಇದ್ವಲ್ಲ, ಅವಾಗ ಊರಿಗೆ ಕರ್ಕೊಂಡು ಹೋಗ್ಬಿಟ್ಟು ನಮ್ಮೂರಲ್ಲಿ ಒಬ್ರಿದ್ರು ಆಂಟಿ ಕಿವಿ ಚುಚ್ಚುದ್ ಮೂಗ್ ಚುಚ್ಚೋದೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ. ಆಗಿನ ಕಾಲದಲ್ಲಿ ಗೊತ್ತಲ್ಲ, ಒಂದು ಜಾಲಿ ಮುಳ್ಳು ಆತರ ಏನಾದ್ರು ಮುಳ್ಳು ತಗೊಂಡು ಟಕ್ಕಂತ ಚುಚ್ಚಿ ಮೂಗ್ ಬಟ್ಟಿ ಬಿಡ್ತಾರೆ. ಹಂಗೆ ಕರ್ಕೊಂಡು ಹೋಗಿ ನನ್ಗೂ ನಮ್ಮ ಅಕ್ಕಂಗೂ ಒಂದೇ ಸಾರಿ ಮೂಗ್ ಚುಚ್ಚಿಸ್ಬಿಟ್ರು. ಹೆಂಗ ಹತ್ತಿದ್ವಿ ಅಂದ್ರೆ ಸ್ವಲ್ಪ ಭಯ ಆಯ್ತು ಅವಾಗೆಲ್ಲ, ಗೊತ್ತಲ್ಲ. ಅಂದ್ರೆ ಆಮೇಲೆ ಏನಿಲ್ಲ, ಒಂದೇ ಒಂದ್ ನಿಮಿಷ ಅಷ್ಟೇ, ಹಿಂಗ್ ಟಕ್ಕಂತ ಹಿಂಗ್ ಚುಚ್ಚಿ ಹಿಂಗ್ ತೆಗೆದು ಮೂಗ್ಬಿಟ್ಟು ಇಟ್ಬಿಟ್ರು. ಮತ್ತೆ ಅವ್ರ ಕೈಲಿ ಚುಚ್ಚೋಣ ಅಂತಾನು ಅನ್ಕೊಂಡೆ, ಬಟ್ ಅವ್ರಿಗೆ ಇವಾಗ ಅಷ್ಟು ರೂಢಿ ತಪ್ಪೋಗಿದೆ. ಈ ನಡುವೆ ಯಾರು ಆತರ ಎಲ್ಲ ಚುಚ್ಕೊಳ್ಳಲ್ಲ, ಎಲ್ಲ ಗನ್ ಶಾಟ್ ಮಾಡಿಸ್ಕೊಳ್ಳೋದು ಆತರ ಇರತ್ತೆ. ಹಂಗಾಗಿ ಬೇಡ, ಸುಮ್ನೆ ಯಾಕೆ, ಅವ್ರಿಗೂ ರೂಢಿ ತಪ್ಪಿರುತ್ತೆ ಅಂತ ಹೇಳಿ ಮೂಗ್ ಚುಚ್ಕೊಂಡ್ ಬರೋಣ ಅಂತ ಹೊರಟಿದೀವಿ. ಅಲ್ಲಿ ನೋಡ್ಬೇಕು ಹೆಂಗೆ ಏನು ಅಂತ ಹೇಳಿ, ನಮಗೂ ಅಷ್ಟು ಐಡಿಯಾ ಇಲ್ಲ. ಇನ್ನು ಅಮ್ಮನೂ ಬರ್ತೀನಿ ಅಂತ ಅಂದ್ರು. ಪಾಪು ಇದ್ದಿದ್ರಿಂದ ಮನೇಲಿ ಕೆಲಸ ಆಗಿರ್ಲಿಲ್ಲ, ಹಂಗಾಗಿ ನಾನು ಮನೇಲೇ ಇರ್ತೀನಿ, ನೀವು ಹೋಗಿ ಚುಚ್ಕೊಂಡ್ ಬನ್ನಿ ಅಂದ್ರು. ಹಂಗಾಗಿ ಪ್ರೀತಮ್ಗೆ ಮತ್ತೆ ಓಲೆ ಬಿದ್ದೋಯ್ತಿದ್ದು, ಚುಮ್ಕಿ ಈ ತರ ಹಾಕಿದ್ವಲ್ಲ. ಸುಮಾರು ಸರಿ ಹೇಳಿದ್ರಿ, ಪ್ರೀತಮ್ ಫಸ್ಟ್ ಓಲೆ ಚೇಂಜ್ ಮಾಡಿ ಹುಡುಗಿ ತರ ಕಾಣಿಸ್ತಾ ಇದ್ದಾನೆ. ಆ ಓಲೆಯಿಂದ ಅವ್ನ ಸ್ಕೂಲಲ್ಲೆಲ್ಲ ಅವ್ನು ಹುಡುಗಿ ತರನೇ ರೆಕಗ್ನೈಸ್ ಆಗ್ಬಿಟ್ಟಿದ. ಪ್ರೀತಮ್ ಹುಡ್ಗನ ಕೊನೆ ತನಕ ಅವ್ನು ಹುಡ್ಗನ ಅಂತ ಕೇಳ್ತಾನೆ ಇದ್ರು. ಅದಕ್ಕೆ ಇವತ್ತು ಅದನ್ನು ತೆಗ್ಸ್ಬಿಟ್ಟು ಒಂದು ಸ್ಟೋನ್ದು ಸಣ್ಣ ಓಲೆ ಹಾಕ್ಸ್ಕೊಂಡ್ ಬರೋಣ ಅಂತ ಹೇಳಿ ಹೊರಟಿದೀವಿ. ಬನ್ನಿ, ಕಿವಿ ಚುಚ್ಬಿಟ್ಟು, ಕಿವಿ ಅಂತೀನಿ, ಮೂಗ್ ಚುಚ್ಕೊಂಡ್ ಬರೋಣ. ಕಿವಿ ಚುಚ್ಚಿ ನಮ್ಮ ಮನೇಲಿ ಮಕ್ಳು ಆಗಿ ಅದೇ ಬರುತ್ತೆ ಬಾಯಿಗೆ. ಕಿವಿ ಚುಚ್ಚೋದ್ರಿಂದ ಈಗ ಮೂಗ್ ಚುಚ್ಚೋ ತನಕ ಬಂದಿದ್ದೀವಿ. ನನಗೂ ಚುಚ್ಕೊಳಕ್ ಆಸೆ, ಬಟ್ ಭಯ, ಬೇಡ. ಗನ್ ಶಾಟ್ ಆದ್ರೆ ಡೈರೆಕ್ಟ್ ಈಗ ಹಾಕಕ್ಕಾಗಲ್ಲ, 1 ವಾರ 10 ದಿನ ಬಿಡ್ಬೇಕು. ಮತ್ತೆ ಆಮೇಲೆ ಟ್ರೆಂಡಿಂಗ್ ಬಂದೈತೆ, ಆಮೇಲೆ ಅದನ್ನ ತೆಗಿಬೇಕು, ಮತ್ತೆ ಇದನ್ನ ಹಾಕ್ಬೇಕು, ಮತ್ತೆ ಕಂಬಿ ಎಡೆ ಎಳಿತೀವಿ, ಎಲ್ಲ ಎಡೆ ಸರಿ ಕೆಲಸ. ಬಿಡಿ ಮಾಮೂಲಿ ತಲೆ ತೋರಿಸ ಹಂಗೆ. ಈಗ ಏನಾಗಲ್ಲ ಸಿನಿಮಾ, 2 ನಿಮಿಷ ಅಷ್ಟೇ, 1 ಸೆಕೆಂಡ್ ಅಷ್ಟೇ. ನಿಮ್ಮ ಮೂಗು ಆ ಮೂಗು ಒಂದೇ ಆಗುತ್ತಾ? ಹಂಗಾಗಲ್ಲ. ನಾನು ಇನ್ನ ಚುಚ್ಚಿಲ್ಲ ಬಿಡಪ್ಪ. ಇಲ್ಲ, ಕರೆಕ್ಟ್ ಆಗೈತಕ್ಕ, ಕರೆಕ್ಟ್ ಆಗೈತೆ. 25 ವರ್ಷದಿಂದ ಚುಚ್ಚುತ್ತಾನೆ ಇದ್ದೀನಿ. ಬನ್ನಿ ಈ ಕಡೆ, ಅಷ್ಟೇ ಹಾಗೆ ಹೋಯ್ತು. ಕೊಡಮ್ಮ, ಏನೋ ಆಗಿ ಗಡಗಡ ದೊರಕ್ತಾ ಇದೆ. ಇಲ್ಲ ಅಷ್ಟೇ. ಟೆನ್ಷನ್ ಅಂದ್ರೆ ಬ್ಲಡ್ ಬರ್ತೈತೆ ಆಮೇಲೆ. ಚೆನ್ನಾಗೈತಾ? ಅಷ್ಟೇ. ನನಗೂ ತುಂಬ ಭಯ ಆಯಿತು. ಅಂದರೆ ನನಗೆ ಸೈಡಲ್ಲಿ ಒಂದು ಓಲೆ ಎಕ್ಸ್ಟ್ರಾ ಚುಚ್ಚಿಸ್ಬೇಕಂತ ಸುಮಾರು ದಿನದಿಂದ ಆಸೆ ಇತ್ತು. ಆದರೆ ಆ ನೋವು ಹೆಂಗಿರುತ್ತೋ ಏನೋ ಅಂತೇಳಿ ಚುಚ್ಚಕ್ಕೆ ಹೋಗಿರಲಿಲ್ಲ. ಆಮೇಲೆ ಪ್ರಗತಿಗೆ ಅದಕ್ಕೆ ನಾನೇನು ಅಂದ್ಕೊಂಡೆ, ಗನ್ ಶಾಟ್ ಮಾಡಿಸ್ಬಿಡೋಣ, ಟಕ್ಕಂತ ಅದು ಹೊಡೆದ್ಬಿಡ್ತಾರೆ ಅಂತ. ಆಮೇಲೆ ಅವ್ರು ಹೇಳಿದ್ರು ಅದು ಅಷ್ಟು ಪ್ರಾಪರಾಗಿ ಬರೋದಿಲ್ಲ. ಆಮೇಲೆ ನಾವು ಪ್ರಗತಿಗೆ ಅಲ್ಲೇ ಕಿವಿ ಚುಚ್ಚಿದ್ದು, ಅದೇ ಜಾಗದಲ್ಲೇ ಕರ್ಕೊಂಡೋಗಿ ಕಿವಿ ಚುಚ್ಚಿದ್ದು. ಸೊ ಇವಾಗ ಮೂಗು ಅಲ್ಲೇ ಚುಚ್ಚಂಗಾಯ್ತು. ಅವರೇ ಪಟ್ಟಂತ ಒಂದು ನಿಮಿಷದ ಚುಚ್ಬಿಟ್ರು. ಅದು ತಾಮ್ರದ್ದೇನೋ ಒಂದು ಇಟ್ಕೊಂಡಿರ್ತಾರೆ ಶಾರ್ಪ್ ಆಗಿರೋದು. ಒಂದೇ
ಒಂದು ಸೆಕೆಂಡ್ ಹಿಂಗೆ ಹೋಗಿ ಹಿಂಗೆ ತೆಗೆದ್ಬಿಟ್ಟು ಅದ್ರ ಜೊತೆಗೇನೆ ಇದು ಏನು ಎಷ್ಟು ನೋಡಿದ್ರಲ್ಲ ನೀವು, ಒಂದು ನಿಮಿಷನೂ ಇಲ್ಲ, ಒಂದು ನಿಮಿಷದೊಳಗೆ ಹಾಕಿಬಿಟ್ರು, ಅಷ್ಟೇ ಮುಗೀತು. ಇವಾಗ ಆಲ್ರೆಡಿ ಏನು ಗಾಯ ಇಲ್ಲ ಏನಿಲ್ಲ, ನಾರ್ಮಲಾಗಿ ಚೆನ್ನಾಗಾಗಿದೆ. ಕೆಲವೊಬ್ರು ನರದ ಮೇಲೆ ಚುಚ್ಚಿಬಿಡ್ತಾರೆ ಅಂತಾರೆ, ಅವ್ರಿಗೆ 25 ವರ್ಷದ ಎಕ್ಸ್ಪೀರಿಯೆನ್ಸು. ಹಂಗಾಗಿ ನಮ್ಮ ಪ್ರೀತಮ್ಗೆ ಅಲ್ಲೇ ಕಿವಿ ಚುಚ್ಚಿದ್ದು, ಎಲ್ಲರಿಗೂ ಈಗ ಹುಟ್ಟಿದಾನಲ್ಲ ಅವನಿಗೂ ಅಲ್ಲೇ ಚುಚ್ಚಿಸಿದ್ದು. ಸೊ ಹಂಗಾಗಿ ಓಕೆ ಬಿಡು ನೋಡ್ಬಿಡೋಣ ಅಂತ. ಅಲ್ಲಿ ಗನ್ ಶಾಟ್ ಮಾಡೋರು ಯಾರೋ ಬ್ಯೂಟಿ ಪಾರ್ಲರಲ್ಲಿ ಮಾಡ್ತೀನಿ ಅಂದರು. ನನಗೆ ಅಷ್ಟು ಇಷ್ಟ ಆಗಿಲ್ಲ, ಹಿಂಗಿರುತ್ತೇನೋ ಎಕ್ಸ್ಪೀರಿಯೆನ್ಸ್ ಇರುತ್ತೋ ಇಲ್ವೋ ಆ ಥರ ಏನೇನೋ ಯೋಚನೆ ಮಾಡಿ ಬಿಟ್ಬಿಟ್ಟೆ. ಅದಾದಮೇಲೆ ಪ್ರೀತಮ್ಗೆ ಓಲೆ ಚೇಂಜ್ ಮಾಡ್ಸೋಣ ಅಂತೇಳಿ ಬಂದ್ವಿ. ನಮ್ಮ ಅಮ್ಮನ ಹತ್ರ ಈ ಬಿಳಿ ಕಾಲಿನ ಓಲೆ ಅಂತ ಹೇಳ್ಬಿಟ್ಟು ಹಳೆ ಕಾಲದ ಓಲೆ ಇದೆ, ನೋಡಿರ್ತೀರ. ಆ ಥರದೊಂದು ಓಲೆ ತೊಗೋಬೇಕಂತ ಸುಮಾರು ದಿನದಿಂದ ಅಂದ್ಕೊಳ್ತಾ ಇದ್ದೆ. ಅದಕ್ಕೆ ಕೇಳಿದೆ, ಅವ್ರು ತೋರಿಸಿದ್ರು. ಮತ್ತು ಪ್ರಗತಿಗೆ ಒಂದು ಚೈನ್ ಕೊಡಿಸಿದ್ದೆ, ನೆಕ್ ಚೈನು, ಪಿಂಕ್ ಕಲರ್ ಡಾಲರ್ ಇತ್ತು. ಅದೇ ಥರ ಓಲೆ, ಎಕ್ಸಾಕ್ಟ್ ಡಿಸೈನ್ ಓಲೆ ಇತ್ತು. ನಾನು ನೋಡಿ ಅದು ಚೆನ್ನಾಗಿತ್ತು, ಬಟ್ 8 ಗ್ರಾಮ್ ಇದೆ. ಬರೀ 6 ಗ್ರಾಮ್ಗೆ 1 ಲಕ್ಷ ಚಿಲ್ಲರೆ ಕೇಳ್ತಾ ಇದ್ದಾರೆ. ಸೊ ನೋಡೋಣ, ಈಗ ಬೇಡ, ಸುಮ್ಮನೆ ಜಸ್ಟ್ ಡಿಸೈನ್ ಸಿಗುತ್ತೋ ಇಲ್ವೋ, ಇವಾಗೆಲ್ಲ ಹಳೇದಾಯ್ತಲ್ಲ ಮಾಡಿಸ್ಬೇಕೇನೋ ಅಂತ ನಾನು ಓಪನ್ ಮಾಡಿಸಿದ್ದೆ ಅಷ್ಟೇ. ನೋಡಿದೆ ಚೆನ್ನಾಗಿತ್ತು. ಅದಕ್ಕೆಲ್ಲ ಹೂವಿಂದೆಲ್ಲ ಪ್ಲೇಟ್ಸ್ ಎಲ್ಲ ಬರುತ್ತೆ ನೋಡಿ, ಅದು ಹಾಕ್ಸ್ಕೋಬೋದು. ಮತ್ತು ಆಮೇಲೆ ಸುತ್ತಮಾಟಿ ಅಂತ ಹಾಕ್ತಾರೆ ಆ ಓಲೆಗೆ, ಅದು ಚೆನ್ನಾಗಿರುತ್ತೆ. ಸುಮಾರು ಥರ ಡಿಸೈನ್ ಮಾಡ್ಕೊಬೋದು. ವೈಟ್ ಸ್ಟೋನ್ದು ಅದು ಓಲೆ ಇದ್ದರೆ ನೋಡೋಣ ತೊಗೊಳ್ಳೋಣ ಅಂತ ತುಂಬ ದಿನದ ಆಸೆ ಅದು, ಹಾಗೆ ಬಿಟ್ಕೊಂಡಿದ್ದೀನಿ. ಸರಿ ನೋಡೋಣ ಮುಂದಿನ ಸರಿ ಯಾವಾಗಾದರೂ ಆದರೆ ನಮ್ಮ ಮನೆಯವ್ರು ಏನಾದರೂ ಗಿಫ್ಟ್ ಏನಾದರೂ ಕೊಟ್ಟರೆ ಅವ್ರ ಕೈಲಿ ತರಿಸ್ಕೊಂಬಿಡೋಣ ಅಂತ ಅಂದ್ಕೊಂಡು ನೋಡ್ಬಿಟ್ಟು ಬಂದೆ. 1,20,000 12 ಹೇಳಿದ್ರು, ಮರ್ತೋಗಿದ್ದೀನಿ. ಬರೀ 6 ಗ್ರಾಮ್ಗೆ. ಇನ್ನು ಪ್ರೀತಮ್ಗೂ ಕೂಡ ಇದು 1 ಗ್ರಾಮ್ 10 ಮಿಲಿ ಏನೋ ಇದೆ. ಇದು ಗೋಲ್ಡ್ ಚೆನ್ನಾಗಿದೆ, 916 ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇದಕ್ಕೂ 20,000 ರೂಪಾಯಿ ತೊಗೊಂಡ್ಬಿಟ್ರು. ಇರಲಿ ಬಿಡು, ಅಂದರೆ ಸುಮ್ಮನೆ ಏನಂದರೆ ಈ ಸ್ಟೋನ್ದು ಮತ್ತು ಹಿಂದೆ ತಿರ್ಪ ಅದೆಲ್ಲ ಹಾಕ್ಸಿದ್ರೆ ಯಾವಾಗಾದರೂ ಬಿದ್ದೋಗ್ಬೋದು, ಮಕ್ಳಿಗೆ ಇರೋದಿಲ್ಲ, ತುಂಬ ತೀರಾ ಸಣ್ಣ ಆ ಥರದ್ದೆಲ್ಲ ಬೇಡ ಅಂತೇಳಿ ಇದನ್ನೇ ತೊಗೊಂಡು, ಅದು ಹಿಂದೆಗಡೆ ಏನಿದೆಯಲ್ಲ ಲೆಂತ್ ಆಗಿತ್ತಲ್ಲ ಅದನ್ನು ಹಾಗೆ ರೋಲ್ ಮಾಡಿಬಿಡ್ತಾರೆ. ಹಿಂದೆಗಡೆ ಬಿಚ್ಚೋದು ಇಲ್ಲ, ಮಕ್ಕಳಿಂದ ಕಿವಿಯಿಂದ ಅದು ಬಿದ್ದೋಗೋದು ಇಲ್ಲ, ಸೇಫ್ ಆಗಿರುತ್ತೆ. ಸೊ ಪ್ರೀತಮ್ ಫುಲ್ ಖುಷಿಯಾಗೋಯ್ತು. ಮಮ್ಮಿ ಏನು ಮಮ್ಮಿ ಪಳ ಅಂತ ಇದೆ ಅಂತ ಏನೋ ಹೇಳ್ತಾ ಇದ್ದ. ಅವನಿಗೆ ಫುಲ್ ಹ್ಯಾಪಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹೆಂಗೆ ಕಾಣ್ತಾ ಇದೆ ನೋಡೋಣ, ಅಲ್ಲಿ ನೋಡೋಣ, ಚೆನ್ನಾಗಿ ಕಾಣ್ತಾ ಇದೆಯಾ? ಖುಷಿ ಆಗ್ತಾ ಇದೆಯಾ? ಸೂಪರ್, ಹೋಗೋಣ ಚಲೋ. ಸೊ ಇದಿಷ್ಟು ಆಯಿತು. ಪ್ರಗತಿಗೆ ಹೋಗಿದ್ದಕ್ಕೂ ಮೂಗಾದ್ರೂ ಚುಚ್ಕೊಂಬಂದ್ವಿ. ಅಮ್ಮ ಬರಬೇಕಿತ್ತು, ಪ್ರೀತ ಅಂದರೆ ಪಾಪು ಚಿಕ್ಕೋನು ಅಕ್ಕನ ಥರನೇ ಎಲ್ಲ ಬಿಟ್ಟು ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ಬರಲಿಲ್ಲ. ಇನ್ನು ನಾವೇ ಹೋಗಿ ಚುಚ್ಚಿಸ್ಕೊಂಡು ಬಂದುಬಿಟ್ವಿ. ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಈಗ ಅಮ್ಮಂಗೆ ತೋರಿಸ್ತೀನಿ ಅಮ್ಮ ಏನು ರಿಯಾಕ್ಷನ್ ಮಾಡ್ತಾರೆ ಅಂತ. ಅಂದರೆ ಚೆನ್ನಾಗಿ ಪರ್ಫೆಕ್ಟಾಗಿ ಚುಚ್ಚಿದ್ದಾರೆ, ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇದೆ ಯಾವ ಮೂಗಿಗೆ ಯಾವ ಹೋಲಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ನನಗೆ ಇಲ್ಲೆಲ್ಲ ಚುಚ್ಚಿದ್ದಿದ್ದಿಲ್ಲ, ಊರಲ್ಲಿ ಮುಳ್ಳಲ್ಲಿ ಚುಚ್ಚಿದ್ದು. ಈಗೆಲ್ಲ ಈ ಥರ ಚುಚ್ಚಿಸ್ತಾರೆ. ಇಲ್ಲ ಅಲ್ಲಿಗೆ ಕರೆಕ್ಟಾಗಿ ಐತೆ ಅಂದರು, ಅಲ್ಲೇ ಚುಚ್ಚಿದ್ದು. ಶೈನ್ ಆಗಿದೆಯಂತೆ. ಅಮ್ಮಂಗೆ ತೋರಿಸ್ದ ನೀನು? ಬಿಡು ಬಿಡು ಬಿಡು, ಇದಕ್ಕೆ ತಿರ್ಪ ಇಲ್ಲ ಕಣಮ್ಮ, ಸುತ್ತಿರೋದು ಬಿಚ್ಕೊಳ್ಳಲ್ಲ ನೋಡು. ಅದೇ ನೀವು ಅಂಗಡಿ ಕ್ಲೋಸ್ ಅಲ್ಲ ಇವತ್ತು ಗುರುವಾರ, ಅದ್ರ ಮುಂದೆ ಇನ್ನೊಂದು ಅಂಗಡಿ ಇತ್ತು, ಅಲ್ಲಿ ಪರವಾಗಿಲ್ಲ ಕಣಮ್ಮ, ಚಿನ್ನ ಚೆನ್ನಾಗಿದೆ. ಯಾವುದು? ಭದ್ರಯ್ಯ ಅಲ್ಲ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ನೆಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಾನು ಜಾಸ್ತಿ ವ್ಲಾಗ್ಸ್ ಮಾಡೋಕ್ಕಾಗಲಿಲ್ಲ, ಪಾಪು ಬಂದಿದ್ರು, ಆ ಖುಷಿ ಇದು ಅದರೊಳಗೆ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ತುಂಬ ಬಿಸಿಲು ಶೆಕೆ. ಸೊ ಹಾಗಾಗಿ ಆದಷ್ಟು ಸ್ವಲ್ಪ ಒಂದು ದಿವಸ ಒಂದು 3-4 ಡೇಸ್ ಆರಾಮಾಗಿ ಇದ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಸೈಡಿಗೆ ಇಕ್ಕಿ ಆ ಪಾಪು ಜೊತೆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಈ ವ್ಲಾಗ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆ ವ್ಲಾಗ್ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.